ಮಾಹಿತಿಯನ್ನು ನೀವು ಬರ್ಕೋಬಹುದು. ಒಂದು ಸಣ್ಣ ಸಂಸ್ಥೆ ಎಷ್ಟು ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದಕ್ಕೆ ಸೂರೂರಿಗೆಯ FPOನೇ ಉದಾಹರಣೆ ಅಂತ ಮತ್ತೊಮ್ಮೆ ಹೇಳಿ, ನೀವು ನಿರಂತರವಾಗಿ ಮನ್ ಕಿ ಬಾತ್ ಕೇಳ್ಕೊಳ್ತಿದ್ರೆ ನಿಮಗೆ ಬಹಳಷ್ಟು ಹೊಸ ಹೊಸ ವಿಚಾರಗಳು ಬರ್ತವೆ. ಅದರ ಮುಖಾಂತರ ನಿಮ್ಮ ಬದುಕಿನಲ್ಲಿ ಕೂಡ ಬಹಳ ದೊಡ್ಡ ಬದಲಾವಣೆಯನ್ನು ತರಬೇಕು. ಇದೇ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಉದ್ದೇಶ, ವಿಕಸಿತ ಭಾರತದ ಉದ್ದೇಶ. ವಿಕಸಿತ ಭಾರತ ಅಂತಂದರೆ ಅಭಿವೃದ್ಧಿ ಆಗಿರುವಂಥ ಭಾರತದ ಉದ್ದೇಶ. ಇವತ್ತು ವಿಶ್ವದಲ್ಲಿಯೇ ನಂಬರ್ 4ನೇ ಸ್ಥಾನದಲ್ಲಿದ್ದೇವೆ. ಈಗ ಮುಂದಿನ 3-4 ವರ್ಷದಲ್ಲಿ ಅದು 3ನೇ ಸ್ಥಾನಕ್ಕೆ ಬರ್ತದೆ, ಆರ್ಥಿಕವಾಗಿ 3ನೇ ಸ್ಥಾನಕ್ಕೆ ಬರ್ತದೆ. ಅದು ಹೆಂಗಾಗ್ತದೆ ಅಂತಂದ್ರೆ ಬರೀ ಸರ್ಕಾರಗಳಿಂದ ಆಗೋದಿಲ್ಲ, ಜನರ ದುಡಿಮೆಯಿಂದ ಆಗುತ್ತದೆ. ವಿಶೇಷವಾಗಿ ಆರ್ಥಿಕತೆ ಬೆಳೆಯೋದು ರೈತರ ಶ್ರಮದಿಂದ, ಕೂಲಿಕಾರನ ಬೆವರಿನಿಂದ. ರೈತರು ಮತ್ತು ಕೂಲಿಕಾರರು ದೇಶವನ್ನು ಕಟ್ತಾ ಇದ್ದಾರೆ. ಯಾರು ಟಾಟಾ ಬಿರ್ಲಾ ಅದಾನಿ ಅಂಬಾನಿ ಕಟ್ಟೋದಿಲ್ಲ. ಈಗ ನಾನು ಮುಖ್ಯಮಂತ್ರಿಯಾಗಿ ನಿಮ್ಮೂರಿಗೆ ಒಂದು 100 ಕೋಟಿ ರೂಪಾಯಿಯ ರಸ್ತೆ ಮಾಡೋಕ್ಕೆ ನಾನು ಕೊಟ್ಟೆ ಅಂತೇಳಿ ಇಲ್ಲಿಂದ ಲಕ್ಷ್ಮೇಶ್ವರ ಹೇಳಿದೆ. ಅದೇನು ಬರೀ ಹಳೆ ಒಳಗೆ ಅಷ್ಟೇ ನಾನು ಸ್ಯಾಂಕ್ಷನ್ ಮಾಡಿದೆ, ಬರೀ ಹಳಿ. ಆದರೆ ಅದನ್ನು ಉಪಯೋಗ ಮಾಡಿಕೊಂಡು ಆ ಕಾಂಟ್ರಾಕ್ಟರು ಕೂಡ ಈ ಕೆಲಸ ಮಾಡೋದಿಲ್ಲ. ಆದರೆ ಆ ಕಾಂಟ್ರಾಕ್ಟರ್ ಕೈಯಲ್ಲಿರುವಂಥ ಕೂಲಿಕಾರ ಬಿಸಿಲಲ್ಲಿ ಡಾಂಬರ್ ಕಾಯಿಸಿ ಅದನ್ನು ಹಾಕಿ ಅದ್ರ ಮೇಲೆ ರೋಡ್ ಹೊಡಿತಾವಲ್ಲ, ಅವಾಗ ಬದಲಾವಣೆ ಆಗುತ್ತೆ. ಈಗ ಅದನ್ನು ಆಮೇಲೆ ಗಾಡಿಗಳು ಓಡಾಡ್ತಾವೆ, ಅದರಿಂದ ಟ್ಯಾಕ್ಸ್ ಬರ್ತೈತಿ, ಪೆಟ್ರೋಲ್ಗೆ ಟ್ಯಾಕ್ಸ್ ಬರ್ತೈತಿ, ಎಲ್ಲರಿಗೂ ಟ್ಯಾಕ್ಸ್ ಬರ್ತೈತಿ. ಆರ್ಥಿಕತೆ ಬೆಳೀತದೆ, ಮಾಲ್ ಇಲ್ಲಿಂದ ಅಲ್ಲಿ ಹೋಗ್ತೈತಿ, ಜನ ಓಡಾಡ್ತಾರ, ಆರ್ಥಿಕತೆ ಬೆಳೀತದೆ. ಇದನ್ನು ಮಾಡಿದವ್ರು ಯಾರು? ಸ್ಯಾಂಕ್ಷನ್ ಮಾಡಿದ ದೊಡ್ಡ ಮಾತಲ್ಲ, ಏರ್ ಕಂಡೀಷನ್ ಆಫೀಸ್ನಲ್ಲಿ ಕೂತ್ಕೊಂಡು ಸ್ಯಾಂಕ್ಷನ್ ಮಾಡೋದು ದೊಡ್ಡ ಮಾತಲ್ಲ. ಆದರೆ ಬಿಸಿಲಲ್ಲಿ ಮಳೆಯಲ್ಲಿ ಏನು ರೈತ ದುಡಿತಾನೆ, ಕೂಲಿಕಾರ ದುಡಿತಾನೆ, ಅದರಿಂದ ಆಗುವಂಥ ಬದಲಾವಣೆ ದೇಶವನ್ನು ಬೆಳೆಸಕ್ಕೆ ಸಾಧ್ಯ, ಕಟ್ಟಕ್ಕೆ ಸಾಧ್ಯ. ಹೀಗಾಗಿ ಇವತ್ತು ಅಂಥ ಎಲ್ಲ ಕೆಲಸಗಳಿಗೆ ಸ್ಫೂರ್ತಿಯಾಗಿ ಇವತ್ತು ನರೇಂದ್ರ ಮೋದಿ ಅವರು ತಮ್ಮ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಜನರನ್ನ ಕಟ್ಟಿಕೊಂಡು ಜನರಿಂದಲೇ ಈ ದೇಶವನ್ನು ಕಟ್ಟುವಂಥ ಕೆಲಸವನ್ನು ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಅವರ ಕೈಯನ್ನು ಬಲಪಡಿಸಬೇಕು ಮತ್ತು ಅವ್ರ ವಿಚಾರಗಳನ್ನು ತಿಳ್ಕೊಂಡು ನಾವು ಕೂಡ ಬರೀ ನಾವು ಇದನ್ನು ನೋಡಿ ಸುಮ್ಮನೆ ಕುದುರೋದಲ್ಲ, ನಾವು ಕೂಡ ನಮ್ಮ ತಾಲೂಕಿನಲ್ಲಿ, ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಊರಲ್ಲಿ ಏನಾದರೂ ಹೊಸತನವನ್ನು ಮಾಡಿ, ಸಾಧನೆಯನ್ನು ಮಾಡಿ, 4 ಮಂದಿಗೆ ಕೆಲಸ ಕೊಟ್ಟು 4 ದುಡ್ಡನ್ನು ಗಳಿಸುವಂಥ ಆದರ್ಶವಾಗಿರುವಂಥ ಯೋಜನೆಗಳನ್ನು ನಾವೆಲ್ಲರೂ ಕೂಡ ಹಾಕೋಬೇಕು. ಅದಕ್ಕೆ ಸರ್ಕಾರ ದೊಡ್ಡ ರೀತಿಯಲ್ಲಿ ಸಹಾಯ ಸಹಕಾರ ಅದು ಕೊಡ್ತದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಈ ಎಲ್ಲ FPOಗೆ ನನ್ನ ಸರ್ಕಾರ ಇದ್ದಾಗ ನಾವು 4 ಲಕ್ಷ, 5 ಲಕ್ಷ, 8 ಲಕ್ಷ, 10 ಲಕ್ಷವರೆಗೂ ಹಣ ಕೊಡ್ತಿದ್ವಿ, ಅವ್ರಿಗೆ ದುಡಿಯೋ ಬಂಡವಾಳ ಕೊಡ್ತಾ ಇದ್ವಿ. ಆದರೆ ಈ ಸರ್ಕಾರ ಬಂದ ಮೇಲೆ ನಿಂತೋಗಿದೆ. ಏನಪ್ಪ FPO ಎಲ್ಲಿ ಗೊತ್ತಿರೋದು? ನಮ್ಮ ಮದುವೆ ಬಡ್ಡಿ ಕೊಟ್ಟಿಲ್ಲ, ಈಗ ಬಂದಿಲ್ಲ. ಕೇಂದ್ರ ಸರ್ಕಾರದ ಕೆಲವು ಕಾರ್ಯಕ್ರಮಗಳದಾವ, ಆದರೆ ರಾಜ್ಯ ಸರ್ಕಾರ ನಿಲ್ಲಿಸೋಗಿದೆ. ಪ್ರಗತಿ ಪರವಾಗಿರುವಂಥ ಜನರಿಗೆ ಬೇಕಾಗಿರುವಂಥ ಕಾರ್ಯಕ್ರಮಗಳು ಯಾವುದೇ ಸರ್ಕಾರ ಮಾಡಲಿ, ಹಿಂದಿನ ಸರ್ಕಾರ ಮಾಡಲಿ, ಮುಂದಿನ ಸರ್ಕಾರ ಮಾಡಲಿ, ಯಾವುದೇ ಸರ್ಕಾರ ಮಾಡಲಿ, ಅದನ್ನು ನಿಲ್ಲಿಸುವಂಥ ಒಂದು ಏನು ವ್ಯವಸ್ಥೆ ಇದೆ ಅದು ನಿಲ್ಲಿಸಬೇಕು. ಒಳ್ಳೇದಾಗಿದ್ದರೆ ಅದು ಮುಂದುವರಿಸಬೇಕು, ಅದರಿಂದ ಕೆಟ್ಟದಾದ್ರೆ ನಿಲ್ಲಿಸ್ಬೇಕು. ಆದರೆ ಒಳ್ಳೇದಾದಾಗ ಅವ್ರು ಮಾಡಿದ್ರು ಅಂತೇಳಿ ಒಳ್ಳೇದ ಜನರಿಗೆ ಒಳ್ಳೇದಾಗೋದನ್ನು ನಿಲ್ಲಿಸಿದ್ರೆ ಜನ ವಿರೋಧಿ ಸರ್ಕಾರ ಆಗ್ತದೆ. ಅದರಿಂದ ಈಗ ಉದಾಹರಣೆಗೆ ನಾವು ರೈತರ ಮಕ್ಕಳಿಗೆ ವಿದ್ಯಾರ್ಥಿ ನಿಧಿ ಕೊಡ್ತೀವಿ, ಅದು ನಿಲ್ಲಿಸಿದ್ದಾರೆ. ರೈತರಿಗೆ ಡೀಸೆಲ್ ಸಬ್ಸಿಡಿ ಕೊಡ್ತೀವಿ, ಅದು ನಿಲ್ಲಿಸಿದ್ದಾರೆ. ಹಿಂದೆ SM ಕೃಷ್ಣ ಅವರು ನಮ್ಮ ರೈತರಿಗೆ ಇನ್ಶೂರೆನ್ಸ್ ಅನ್ನು ಮಾಡಿದ್ರು. ಇನ್ನೊಂದು ಹೆಸರು ರೈತರ ಸಲುವಾಗಿ ಇನ್ಶೂರೆನ್ಸ್ ಮಾಡಿದ್ರು, ಯಶಸ್ವಿನಿ. ಅದು ಮುಂದಿನ ಸರ್ಕಾರ ನಿಲ್ಲಿಸಿತ್ತು. ನಾನು ಸಹಕಾರ ಸಚಿವರಾಗಿದ್ದೆ ಸ್ವಲ್ಪ ದಿವಸ, ಒಂದು 6 ತಿಂಗಳು, 1 ವರ್ಷ ನನಗೆ 2 ಲಕ್ಷ ಸಹಕಾರ ಖಾತೆ ಕೊಟ್ಟಿತ್ತು. ಆವಾಗ ಎಲ್ಲ ಸಹಕಾರಿಗಳು ಬಂದರು. ಖಾಲಿ ಸಹಕಾರ ಅಂದರೆ ರೈತರು ಇಲ್ಲ, ಯಶಸ್ವಿ ಯೋಜನೆ ನಮ್ಮ ರೈತರಿಗೆ ಅನುಕೂಲ ಆಗೈತಿ, ಬೇರೆ ಯೋಜನೆ ಸರಿಯಾಗುತ್ತಲ್ಲ.
ಬೇರೆ ಯೋಜನೆ ಇದ್ದರೂ ಕೂಡ ಯಶಸ್ವಿ ಯೋಜನೆಯನ್ನು ನಾನು ಮುಖ್ಯಮಂತ್ರಿ ಆದ ತಕ್ಷಣ ಪ್ರಾರಂಭ ಮಾಡಿ ಅದಕ್ಕೆ 300 ಕೋಟಿ ರೂಪಾಯಿಯನ್ನು ಕೊಟ್ವಿ. ಇವತ್ತು ಲಕ್ಷಾಂತರ ಜನ ರೈತರಿಗೆ ಇವತ್ತು ಆರೋಗ್ಯಕ್ಕೆ ವಿಮೆ ಸಿಗುವಂಥ ಯಶಸ್ವಿ ಯೋಜನೆ ಇವತ್ತು ಯಶಸ್ವಿ ಆಗ್ತದೆ. SM ಕೃಷ್ಣವ್ರು ಮಾಡಿದ್ರು ನನಗೇನು ಸಂಬಂಧ ಅಂತ ನಾನು ಅನ್ಬೋದಾಗಿತ್ತಲ್ಲ, ಅದನ್ನು ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಒಳ್ಳೆಯ ಕೆಲಸ ನಡುವೆ ನಿಂತು ಹೋಗ್ತು. ಅದನ್ನು ಪ್ರಾರಂಭ ಮಾಡಿ ನಮ್ಮ ರೈತರಿಗೆ ಅನುಕೂಲ ಮಾಡ್ತೀವಿ. ಇದರಲ್ಲಿ ಪ್ರತಿಷ್ಠೆಯ ಪ್ರಶ್ನೆ ಇಲ್ಲ. ಒಳ್ಳೆಯದಾಗುತ್ತದೆ, ಕೆಟ್ಟದೇ ಆಗ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಧಿಕಾರದಲ್ಲಿದ್ದವರು ಈ ಎಲ್ಲ ವಿಚಾರಗಳನ್ನು ಮರೆತು ಕೇವಲ ತಮ್ಮ ಕಾಲದಲ್ಲಿ ಏನಿದೆ ಅದಕ್ಕಷ್ಟೇ ದುಡ್ಡು ಕೊಡೋದು. ನಾವು ಉದಾಹರಣೆಗೆ ಇವತ್ತು ಈ ಕೇಶಕ್ಕೆಲ್ಲ ನಮ್ಮ ಕಾಲದಲ್ಲಿ ಆಗಿದೆ, ನಿಲ್ಲಿಸ್ಬಿಟ್ಟು ಈಗ ಮತ್ತೆ ಚಾಲು ಮಾಡ್ತೀವಿ. ಹೀಗೆ ಹಲವಾರು ರೀತಿಯಲ್ಲಿ ಪ್ರಗತಿ ಆಗಬೇಕು. ಪಕ್ಷಪಾತವಿಲ್ಲದೆ ಜನರ ಗಮನದಲ್ಲಿಟ್ಟುಕೊಂಡು ನಾವು ಕೆಲಸವನ್ನು ಮಾಡಿದಾಗ ಅದು ನಿಜವಾಗ್ಲೂ ಪ್ರಜಾಪ್ರಭುತ್ವದ ಒಂದು ಯಶಸ್ಸಾಗ್ತದೆ. ಆ ಯಶಸ್ಸಿಗೆ ನಾವೆಲ್ಲರೂ ದುಡಿಯೋಣ. ಅದೇ ನಮ್ಮ ಪ್ರಧಾನಮಂತ್ರಿಗಳ ಧ್ಯೇಯ ಇದೆ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರೂ ವಂದಿಸಿ, ಶಾಸಕರಿಗೆ ಎಲ್ಲರೂ ಕೂಡ ವಂದಿಸಿ ನಾನು ಮಾತನ್ನು ಮಧ್ಯವರ್ತಿಗಳು ಗೋಲ್ಮಾಲ್ ಮಾಡಿದ್ರೆ ಎಲ್ಲ ಕಡೆ ಐತಿ, ಅದು ತನಿಖೆ ಮಾಡಿಸ್ತಾ ಇದ್ದೇವೆ. ಮಧ್ಯವರ್ತಿಗಳು ಗುಟ್ಟಿ ಮಾಡಿ ಯಾವ್ದಾದ್ರು ಗೊತ್ತಿತ್ತು ನನಗೆಲ್ಲ ಗೊತ್ತಿದ್ದು ಏನು ಗೊತ್ತಿದೆ, ಅದನ್ನು ತನಿಖೆ ಮಾಡೋಕೆ ಈಗಾಗಲೇ ಹೇಳಿದ್ದೇವೆ. ಇದೇನು ಬೆಳೆ ಪರಿಹಾರ ಇದೆ, ನಾನೀಗ ಡಬಲ್ ಕೊಟ್ಟಿದ್ದೆ, ಬಂದಿರ್ತಿಲ್ಲ. ಒಳ ಬೇಸಾಯಕ್ಕೆ 12,600 ರೂಪಾಯಿ ಕೊಟ್ಟಿದ್ದೆ. ನೀರಾವರಿಗೆ 24,000 ಕೊಡ್ತಿದ್ದೆ. ತೋಟಗಾರಿಕೆ 28,000 ಕೊಡ್ತಿದ್ದೆ. ರೈತರ ಪರವಾಗಿ ಸರ್ಕಾರ ಇದ್ರೆ ನಿಮ್ಗೆ ಸಿಗ್ತದೆ. ರೈತರ ಪರವಾಗಿ ಸರ್ಕಾರ ಧನ್ಯವಾದ.